ಹೊಡೆದಂತ ತಾಯಿ ತಂದಿಗೆ ಏನ್ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಮೈಕ್ ತಗ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬಸವಣ್ಣ ಏನಿವ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ದಿವ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ಗೋಡಿಹಾಳ ಗ್ರಾಮದೊಳಗ ಹೌದಿಪ್ಪ ಹೌದು ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ ಯಾರು ನೆನವರಿವ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದು ಎಲ್ಲಾ ಮಕ್ಕಳನ್ನ ಉಡಿ ಒಳಗೆ ಹಾಕೊಂಡು ಈ ಗೋಡಿಹಾಳ ಗ್ರಾಮವನ್ನ ಕಾಯೋ ಸಲುವಾಗಿ ಯಾರು ನೆನವರಿವ ನವರಾತ್ರಿ 9 ದಿನ 9 ಅವತಾರವನ್ನ ತಾಳಿ ನವರಾತ್ರಿ ಅಂದ್ರೆ ನವ ಅಂದ್ರೆ 9 ಹೌದು 9 ದಿನ 9 ಅವತಾರನ್ನ ತಾಳಿ ದುಷ್ಟರನ್ನ ಸಂಹಾರ ಮಾಡೋ ಸಲುವಾಗಿ ಯಾರು ನೆನವರಿವ ಇಂಬೂಲ ಜಾಗದೊಳಗ ಇವತ್ತ ಅಂಬಾ ಭವಾನಿಯನ್ನ ಕುಡಿಸಿ ಕುಂಡ್ರಿಸಿ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಆಗ್ಲಿ ತಿಳ್ಕೊಂಡು ಏನ್ ಮಾಡ್ಯಾರಿವ ಕಮಿಟಿ ಹಿರಿಯರು ಇವತ್ತ ಅಂಬಾ ಭವಾನಿ ಅಂದ್ರೆ ನವರಾತ್ರಿ ಉತ್ಸವ ಮಾಡ್ಯಾರ. ಹೌದು ಹುಗ್ಗಿ ಮಾಡ್ಯಾರ ಅನ್ನ ಸಾರ ಮಾಡ್ಯಾರ ಕೈಪಾಲಿ ಮಾಡ್ಯಾರ ಮುದಕ್ಕೆ ಹೌದು ಊಟ ಮಾಡಿ ಮನೆಗೆ ಹೋಗಿ ಬಿಡುದು. ಇವತ್ತು ನವರಾತ್ರಿ ಉತ್ಸವದ ಅಂಗವಾಗಿ 2 ಮೇಳಗಳನ್ನ ತಂದಿಲಿ ಕೂಡ್ಸ್ಯಾರ. ಕೂಡ್ಸ್ಯಾರು ಯಾವ್ಯಾವ ಮೇಳದವ ಯಾವ್ಯಾವ್ರಿವ ಹೆಂಗ ಹಾಡ್ಯಾರ ಏನೇನು ಮಾತಾಡ್ಯಾರ ಎಲ್ಲಾರ್ಗು ಗೊತ್ತಿದ್ದ ಮಾತದ. ಒಂದೊಂದ್ ಸಂದು ಆಗ್ಯಾವ್ರಿವ ಇಲ್ಲ 2 ಮಕ್ಕಳ ಹಾಡಿಕೆ ಕೇಳಕ್ ಕೂಡಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೆ 1 ಸಲ ನಮಸ್ಕಾರ. ಓಕೆ ನಮ್ಮ ಅಣ್ಣನ ಬಳಗಕ್ಕ 2 ಸಲ ನಮಸ್ಕಾರ. ಹೌದಿಪ್ಪ ಇನ್ನು ನಮ್ಮ ತಮ್ಮನ ಬಳಗಕ್ಕ 3 ಸಲ ನಮಸ್ಕಾರ. ಓಕೆ ಇನ್ನು ಯೂಟ್ಯೂಬ್ ಅನ್ನಾಗ 4 ಸಲ ನಮಸ್ಕಾರ. ವಿಡಿಯೋ ಮಾಡುವ ಅನ್ನಾಗ 5 ಸಲ ನಮಸ್ಕಾರ. ನೀನು ಪಬ್ಜಿ ಆಡೋವ ಮಾಡ್ತಿ. ಇನ್ನು ಇದ್ರೊಳಗೆ ಬಸಣ್ಣ ಏನಿವ ಕುರ್ಚಿ ಮೇಲೆ ಕೂತ ಹಾಡಿಕೆ ಕೇಳೋ ಕಾಕಗಳಿಗೆ 10 ಸಲ ನಮಸ್ಕಾರ. ಕಟ್ಟಿ ಮೇಲೆ ಕೂತ ಹಾಡಿಕೆ ಕೇಳೋರಿಗೆ 12 ಸಲ ನಮಸ್ಕಾರ. ಹೌದು ಹೌದು ಇನ್ನು ಹಾಡಿಕೆ ಕೇಳಾಕ ಬರೋರಿಗೆ 13 ಸಲ ನಮಸ್ಕಾರ. ಪಟ್ಟಿ ಅಂಗಡಿಯ ಕೂತವ್ರಿಗೆ 14 ಸಲ ನಮಸ್ಕಾರ. ವ್ಯಾಪಾರ ಬಾಳ ಆಕತಿ ಬಾಬಾ ಎಂದು ಹಿಂಗೆ ಎಲ್ಲಾ ನನ್ನ ಅಣ್ಣನ ಬಳಗದವ್ರು ಕೂಡಿರಿ. ಕೂಡ್ಯಾರು ಇನ್ನು ನನ್ನ ಕಳವ ಯಾರು ಕೂಡ್ಯಾರ ನೋಡು ಬಸಣ್ಣ. ಮುದಕ್ಕೆ ಬಂದಾರಲ್ಲಪ್ಪ ಓನ್ ಬಳಗದವ್ರು ಅಲ್ಲಿ ಕೂಡ್ಯಾರ ಹೌದಿವ ಹೌದು ಎಲ್ಲಾ ನನ್ನ ತಾಯಿ ಬಳಗಕ್ಕ ಏನ್ ಮಾಡ್ಬೇಕತ್ತೀರಿವ ಕುತ್ತವ್ರಿಗೆ ನಿತ್ತವ್ರಿಗೆ ಮನೆಯಿಂದ ಬರೋವ್ರಿಗೆ ಇನ್ನು ಮನೆಗೆ ಎದ್ದು ಹೋಗೋರಿಗೆ ಹೌದಪ್ಪ ಮಣ್ಕೊಂಡವ್ರಿಗೆ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರ. ಅಕ್ಕವ್ರ ಯಾವಾಗ ಹುರುಪಲೇ ಇರು ಇವತ್ತು ಜಾತ್ರೆ ನಮ್ಮದೇ ಐತಿ. ಇವ್ರು ತಾಯಿ ಪುರ ಅಂತ ಇವ್ರು ಹುರುಪ ಆದ್ರು ಅಲ್ಲಿ ನಿಮಗೊಂದ್ ಮಾತು ಹೇಳ್ತಾ ಏನತ್ತ ಒಂದ ತಕಡೆ ಆಗಿತ್ತು ಯಾವತ್ತು ತೂಗುದ ಕಲೀರಿ ನೀವು ಇದ್ರಾಗ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ. ಯಾರ್ಯಾರಿಗೆ ಅಣ್ಣ ಈ ಮೈಕ್ ಒಂದ್ ಸ್ವಯಂ ಮಾಡೋದ್ ನಂಗ್ ಮಾಡಲ್ಲ ಅದನ್ನ ಹೋಗಿ ನೀರಾಗ ಎದ್ದು ಅದ್ ನೀರಾಗ ಎದ್ದಂಗ ಆಗಿಲ್ರಿ. ಇದು ಮೈಕ್ ಯಾಕೆ ಸ್ವಯಂ ಮಾಡತ್ತ ನನಗ್ ಫೋನ್ ಅದರಿ ಹೆಂಗ್ ಮಾಡತ್ತದ ಇವ್ ಬರಾಗ ಹರಿಯಾಗಿ ಜಳಕ ಮಾಡಿ ಬಂದಿಲ್ರಿ ಮಗ ಬಸಣ್ಣ. ಏನಿವ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಭೇದ ಭಾವ ಮಾಡ್ಲಕತ್ತೀರಿ ನೀವು ಹೆಂಗ ನನ್ನ ತಂದೆ ಬಳಗಕ್ಕೆ 1 ಸಾರಿ ನಮಸ್ಕಾರ ಮಾಡ್ರಿ. ಹೌದು ನಿತ್ತಾಳು 2 ಸಲ ನಮಸ್ಕಾರ ಮಾಡ್ರಿ. ಹಿಂಗ 8 10 15 20 ಸಲ ನನ್ನ ತಂದೆ ಬಳಗಕ್ಕೆ ನಮಸ್ಕಾರ ಮಾಡ್ರಿ. ಆಗ್ಯದ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ಅಂದ್ರಿವಾ ಏನಂದಿ ಮುದಕ್ಕೆ ಏನಂದಿ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀವು ಯಾವ ನಿಮಗೆ ಈ ಭಾವ ಮಣ್ಣು ತಿನ್ನು ಕಂಪನಿ ಅನ್ನತ್ತ ನೋಡಿವ ಕಲ್ಲು ತಗೊಂಡ್ ಹೋಗಿತ್ತಾರ ಮಗನ ಯಾತ್ರಿಟ್ಟು ಮಾತಾಡ ಮೊದಲ ಗೋಡ್ಯಾಳ ಐತಿ. ಅಕ್ಕವ್ರ ಯಾಕ ನನ್ನ ತಾಯಿ ಬಳಗದವ್ರ ಕಲ್ಲು ಹೋಗ್ಯಾಲ ನನಗೆ ಆತ್ಮವಿಶ್ವಾಸ ಅದರಿ. ಆತ್ಮವಿಶ್ವಾಸದ ಹೌದಲ್ರಿಪ್ಪ ಹೆಂಗ ಕಮಿಟಿ ಅವ್ರ 60 ಸ್ವಚ್ಛ ಕಸ ಹುಡುಗ್ಯಾರ ಅಲ್ಲೆಲ್ಲಿ ಕಲ್ಲು ಸಿಗ್ಬೇಕ್ರಿ. ನೋಡು ನೀ ಮಣ್ಣು ತಿನ್ನೋ ಕಂಪನಿ ಅನ್ನೋದ ಸುಮ್ಮ ಬಿಡಂಗಿಲ್ಲ. ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನೋ ಕಂಪನಿ ಅಂತ ಕೇಳ್ರಿ. ಯಾಕ ಈ ಮುದುಕ್ಯಾನ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣ ತಿಂದ ಹಡದಾರ್ರಿ. ಮಣ್ಣು ತಿಂದ ಹೊಡೆದಾರ ಹೌದಲ್ಲಿವಾ ನಿನಗೆ ಹೆಂಗ್ ಗೊತ್ತು ನೀವ್ ಶಾನೆ ಆದ್ರಿ ಏನ್ ಗೊತ್ತದ್ರಿ ನಿನಗೆ ಹೆಂಗ್ ಗೊತ್ತ ನಮ್ ನೋಡ್ರಿ ಗುರ್ತಾಗಲ್ಲನ್ರಿ ಹೆಂಗ ನಾವ್ ಎಷ್ಟು ಕೆಂಪು ಹುಟ್ಟಿ ನೋಡ್ರಿ ಅಲ್ಲಿ ನೋಡಲ್ಲಿ ವಾವತ್ ನೋಡು ಅದು ನಮ್ ಕಂಪನಿನೇ ರೀ. ನೀ ಕಾರ ಹುಟ್ಟಿ ಅಂತೇಳಿ ಅವಾಗಳಿಗೆ ಬೈಬೇಡ. ಹೌದಿಪ್ಪ ಯಾಕ ನನ್ನ ಅವಾಗಳಿಗೆ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕ್ರಿವಾ ನಾವು ನಾಡು ತುಂಬೆಲ್ಲ ತಿರುಗಾಡಿ ಹಾಡ್ಕಿ ಮಾಡೀವಿ. ಅಲ್ಲಿನೂ ಕೂಡ ನಿಮ್ಮಂಗ ತಾಯಿ ಬಳಗದವ್ರು ಬಂದು ಕೂಡ್ಯಾರಕರೆ ಹೌದಿಪ್ಪ ಆದ್ರೆ
ನಾವ್ ನೋಡಿಲ್ಲ. ಹೆಂಗ್ರಿ ಅದು ನಮ್ಮ ಸೈಡ್ ಎಲ್ಲ ಹೆಣ್ಮಕ್ಳ ಪದ್ಧತಿ ಹೋಗ್ಯದ. ಚೇಂಜ್ ಆಗ್ಯಾರಿವ ಎಲ್ಲಾದ ಕಡೆ ಹೆಣ್ಮಕ್ಳ ಕಾಲ ಚೇಂಜ್ ಆಗ್ಯಾವ. ಹೌದಾ ಆದ್ರ ಗೋಡ್ಯ ಗ್ರಾಮದೊಳಗೆ ಎಂದೂ ಪದ್ಧತಿ ಚೇಂಜ್ ಆಗಿಲ್ಲ ಬಸಣ್ಣ. ಇಲ್ಲಿ ಹೆಂಗೈತಿರುವ ಸಂಸ್ಕಾರ ಎಂತ ಸಂಸ್ಕಾರ. ಹೆಂಗ್ರಿಪ್ಪ ಬಂದ ಕೂಡಲೇ ನಮ್ಮ ಅವ್ವಗಳು ಮನೆಗೆ ಕರ್ಕೊಂಡು ಹೋಗಿ ಒಂದು ಚರಿ ನೀರು ಕೊಟ್ರು. ಇದು ಹೆಣ್ಮಕ್ಳ ಸಂಸ್ಕಾರ. ಹೌದಪ್ಪ ಹೌದಾ ನಾವು ಊಟಕ್ಕೂ ಕೂತಾಗ ನಮಗ ಹೊಟ್ಟೆ ತುಂಬಾ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕಿದ್ರು. ಇದು ಗೋಡ್ಯ ಹೆಣ್ಮಕ್ಳ ಸಂಸ್ಕಾರ. ಹೌದಾ ಇದು ಅಲ್ಲದ ಹೆಂಗ ಕೂತ ನನ್ನ ತಾಯಿ ಬಳದವ್ರು ಹಾಡಿಕೆ ಕೇಳ್ತಾರ ನೋಡು ಬಸಣ್ಣ. ಹೆಂಗ್ರಿವ ತಲೆ ತುಂಬಾ ಸೆರಗ ಹೊಚ್ಕೊಂಡು, ಹಚ್ಕೊಂಡು ಹನಿ ತುಂಬಾ ಕುಂಕುಮ ಹಚ್ಕೊಂಡು, ಹಚ್ಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಹೌದಾ ಸಾಕ್ಷಾತ್ ತುಳಜಾಪುರ ಅಂಬಾಭವಾನಿ ಬಂದು ಕೂತಂಗಾಗ್ಯದ. ಸಾಕ್ಷಾತ್ ತುಳಜಾಪುರ ಅಂಬಾಭವಾನಿ ಬಂದು ಕೂತಂಗಾಗ್ಯದ. ಎಂತ ಸಂಸ್ಕಾರ. ಹೌದು ಸಾಕ್ಷಾತ್ ತುಳಜಾಪುರ ಅಂಬಾಬಾಯಿ ಚಸ್ಮಾ ಹಾಕೊಂಡ್ ಕುಂಡಿರ್ತದಲ್ರಿ ಅಂದ್ರು ಹೇ, ದೇವ್ರಿಗೆ ಕಣ್ಣು ಬಂದಂಗ ಆತ್ಲ ಮುದಕ್ಕೆ ಇವನ್ ನೀ ಚಸ್ಮಾ ತೆಗಿಬೇಡ, ಹಂಗ ಮಾತಾಡ್ತೀನಿ. ದೇವ್ ತೆಗಿಬೇಡಿ ನಾವು ಕಾಣೋದಿಲ್ಲ ಮತ್ ನಿಂಗ ನಿನ್ನಂತ ಮಕ್ಕಳಿದ್ರಂದ್ರ ಹಂಗ ಹಾಕವ್. ದಯವಿಟ್ಟು ನಿಮ್ ಮನಿ ಮಕ್ಕಳಾಗಿ ಮಾತಾಡ್ತೇವಿ. ಹೌದಿವ ಅದಕ್ಕೆ ಯಾವತ್ತು ಹಿಂಗ ನಗನಗುತ್ತಾ ಇರಿ. ಇರಿಪ್ಪ ಇವತ್ತ ಅಂಬಾಬು ನಗನಗುತ್ತಾ ವರ್ಷ ಪೂರ್ತಿನ ಹಿಂಗೆ ನಗನಗುತ್ತಾ ಸಂಸಾರ ಮಾಡುವಂಗ ಆಶೀರ್ವಾದ ಆ ತಾಯಿ ಕೊಟ್ಟೆ ಕೊಡ್ತಾಳು ಅಂತ ಮಾತಿಟ್ಟುಕೊಂಡು ಇಟ್ಕೊಂಡು ತಾಯಿ ತಂದಿಗೆ ಏನು ಮಾಡ್ಬೇಕಾಗಿದೆ ಮುಂದೆ ಹೇಳ್ತೀನಿ ಬಸದ. ಓಕೆ ಓಕೆ ಹೆಂಗಿತ್ತು ನಿನ್ ರಾತ್ರಿ ಊಟಕ್ಕೆ ಕರ್ಕೊಂಡು ಹೋಗಿರೋ ಮುದಕ್ಕೆ ಬರೇ ನೋಡಿದಲ್ಲ ಏನ್ ಹಾಕ್ಯಾರ. ಅನ್ನಕ್ಕ ತಾಯಿ ತಂದಿಗೆ ಬರ
ಎಲ್ಲರಿಗ ಸಾಧ್ಯ ಬರೀ